ನಮಗೆ ನಿಮ್ಮ ಯುದ್ಧದ ಸಂಬಂಧ ಇಲ್ಲ, ನಮಗೆ ಎಲ್ಲರೂ ಒಂದೇ ಅನ್ನೋದನ್ನ ಹೇಳ್ತಾ ಇದೆ ಭಾರತ. ಸದ್ಯ ಭಾರತ ಇಂಧನ ಕ್ಷೇತ್ರದ ಭದ್ರತೆಗಾಗಿ ಈ ಹೆಜ್ಜೆಯನ್ನ ಇಟ್ಟಿದೆ. ಯಾಕಂದ್ರೆ ಇರಾನ್ನಿಂದ ಭಾರತಕ್ಕೆ ತೈಲ ಬರದೇ ಇದ್ರೂ ಕೂಡ ಬೇರೆ ಕಡೆಯಿಂದ ತೈಲ ಬರಬೇಕು ಅಂದ್ರೆ ಇರಾನ್ ಪಾತ್ರ ತುಂಬಾ ಮುಖ್ಯ. 50% ತೈಲ ಭಾರತಕ್ಕೆ ಬರೋದು ಗಲ್ಫ್ ರಾಷ್ಟ್ರಗಳಿಂದ. ಈ ಭಾಗದಲ್ಲಿ ಸಣ್ಣ ಅಡಚಣೆ ಉಂಟಾದ್ರೂ ಕೂಡ ಭಾರತದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಎರಡನ್ನು ಕನೆಕ್ಟ್ ಮಾಡೋ ಹಾರ್ಮಜ್ ಜಲಸಂಧಿ, ಇದು ಇರಾನಿನ ಆಧಿಪತ್ಯ ಇರೋ ಜಾಗ ಕೂಡ ಹೌದು. ಈ ಜಾಗ ಭಾರತಕ್ಕೆ ತುಂಬಾ ಮುಖ್ಯ. ಭಾರತಕ್ಕೆ ಹೆಚ್ಚಿನ ತೈಲ ಹಾರ್ಮುಜ್ ಜಲಸಂಧಿಯಿಂದಾನೇ ಬರುತ್ತೆ. ಜಗತ್ತಿನಲ್ಲೇ ಅತ್ಯಂತ ನಿರ್ಣಾಯಕವಾದ ತೈಲ ಸಾಗಾಣಿಕೆಯ ಈ ಒಂದು ಅಡಚಣೆ ಜಾಗ ಕೂಡ ಇದು. ಇಲ್ಲಿ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ತೈಲ ಬೆಲೆ ಗಗನಕ್ಕೆ ಇರುತ್ತೆ. ತೈಲ ಏರಿಕೆ ಭಾರತಕ್ಕೆ ಒಳ್ಳೆಯದಲ್ಲ. ಆರ್ಥಿಕವಾಗಿ, ರಾಜಕೀಯವಾಗಿ ಬಹಳಷ್ಟು ಮುಖ್ಯವಾಗಿರೋ ಹಾರ್ಮುಜ್ ಜಲಸಂಧಿ ಏನಿದೆ, ಇದರ ಶಾಂತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಭಾರತ ಈ ಒಂದು ಇರಾನ್ಗೆ ಹಡಗನ್ನ ಕಳಿಸಿದೆ ಅಂತ